ಡಿಸಿಸಿ ಬ್ಯಾಂಕ್ ಉಪನಿರ್ದೇಶಕರ ಆಯ್ಕೆಯಾಗಿದ್ದು ನಾಳೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಲಿದೆ. 13 ಸ್ಥಾನದ ನಿರ್ದೇಶಕರ ಸ್ಥಾನದಲ್ಲಿ ಒಂದು ರಾಷ್ಟ್ರಭಕ್ತರ ಬಳಗ, ಮತ್ತೊಂದು ಸಹಕಾರ ಭಾರತೀಯ ನಿರ್ದೇಶಕರಿದ್ದು 11 ಜನ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿದ್ದಾರೆ. 11 ಜನ ನಿರ್ದೇಶಕರೆಲ್ಲರೂ ಆರ್.ಎಂ. ಮಂಜುನಾಥ್ ಗೌಡರ ಹಿಂಬಾಲಕರೇ ಆಗಿರೋದ್ರಿಂದ ಅವರ ಆಯ್ಕೆ ಬಹುತೇಕ ಅವಿರೋಧ ಆಯ್ಕೆಯಾಗುವ ನಿರೀಕ್ಷೆ ಇದೆ. ಆರ್.ಎಂ. ಮಂಜುನಾಥ್ ಗೌಡರು ಅವಿರೋಧ ಆಯ್ಕೆಯಾದಲ್ಲಿ ಅದರ ಬೆನ್ನಲ್ಲೇ ಯಾರು ಉಪಾಧ್ಯಕ್ಷರಾಗ್ತಾರೆ ಎಂಬ ಚರ್ಚೆ ಇದೀಗ ಆರಂಭವಾಗಿದೆ. ಈ ಸ್ಥಾನವನ್ನ ಪ್ರಬಲ ಲಿಂಗಾಯತರಿಗೆ ನೀಡುವ ನಿರೀಕ್ಷೆ ಇದೆ. ಈ ಎಲ್ಲಾ ಸಾಧ್ಯತೆ ಮತ್ತು ನಿರೀಕ್ಷೆಗಳಿಗೆ ನಾಳೆ ಉತ್ತರ ಸಿಗಲಿದೆ. ನಾಳೆ ಮಧ್ಯಾಹ್ನ 12:30ಕ್ಕೆ ಚುನಾವಣಾ ಪ್ರಕ್ರಿಯೆ ನಡೆಯಲಿದೆ. ಕಳೆದ ಕೆಲವು ದಿನಗಳ ಹಿಂದೆ 13 ಸ್ಥಾನಕ್ಕೆ ಡಿಸಿಸಿ ಬ್ಯಾಂಕ್ನಲ್ಲಿ, ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ನಲ್ಲಿ ಚುನಾವಣೆ ನಡೆದಿತ್ತು. ಡಿಸಿಸಿ ಬ್ಯಾಂಕ್ ಉಪನಿರ್ದೇಶಕರ ಆಯ್ಕೆ ಈಗಾಗಲೇ ಆಗಿದ್ದು ನಾಳೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಲಿದೆ. 13 ಸ್ಥಾನದ ನಿರ್ದೇಶಕರ ಸ್ಥಾನದಲ್ಲಿ ಒಂದು ರಾಷ್ಟ್ರಭಕ್ತರ ಬಳಗ, ಮತ್ತೊಂದು ಸಹಕಾರ ಭಾರತೀಯ ನಿರ್ದೇಶಕರಿದ್ದು 11 ಜನ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿದ್ದಾರೆ. 11 ಜನ ನಿರ್ದೇಶಕರೆಲ್ಲರೂ ಆರ್.ಎಂ. ಮಂಜುನಾಥ್ ಗೌಡರ ಹಿಂಬಾಲಕರೇ ಆಗಿರೋದ್ರಿಂದ ಅವರ ಆಯ್ಕೆ ಬಹುತೇಕ ಅವಿರೋಧ ಆಯ್ಕೆಯಾಗುವ ನಿರೀಕ್ಷೆ ಇದೆ. ಆರ್.ಎಂ. ಮಂಜುನಾಥ್ ಗೌಡರು ಅವಿರೋಧ ಆಯ್ಕೆಯಾದಲ್ಲಿ ಅದರ ಬೆನ್ನಲ್ಲೇ ಯಾರು ಉಪಾಧ್ಯಕ್ಷರಾಗ್ತಾರೆ ಎಂಬ ಚರ್ಚೆ ಕೂಡ ಈಗ ಆರಂಭವಾಗಿದೆ. ಈ ಸ್ಥಾನವನ್ನ ಪ್ರಬಲವಾಗಿ ಲಿಂಗಾಯತರಿಗೆ ನೀಡುವ ನಿರೀಕ್ಷೆ ಇದೆ. ಈ ಎಲ್ಲಾ ಸಾಧ್ಯತೆ ಮತ್ತು ನಿರೀಕ್ಷೆಗಳಿಗೆ ನಾಳೆ ಮಧ್ಯಾಹ್ನ 12:30ಕ್ಕೆ ನಡೆಯಲಿರುವ ಚುನಾವಣೆ ಪ್ರಕ್ರಿಯೆಯಲ್ಲಿ ಗೊತ್ತಾಗಲಿದೆ.